ಉದ್ದಲ್ಲಿ ಕೊಯ್ರು ಮದ್ಗೆಡ್ಡಿ ಕಟ್ ಮಾಡ್ಬೇಕಲ್ಲ ನೀನು. ಈಗ ಕೊಡಿಲ್ ತೋರಿಸ್ ಈಗ ಇಷ್ಟು ಕೊಡ್ಕತಿ ಅನ್ಕ ಇಷ್ಟಕ್ಕೆ ಅಲ್ಲ ಕುಡ್ಲಲ್ಲಿ ಇಲ್ಲಿ ಕುಯ್ಯಕ್ಕಲ್ವಾ? ಹೆಂಗ್ ಕುಯ್ದ್ರ ಒಂದ್ ಸಮ ಬರಲ್ಲ ಕಣ್ಣು. ಒಂದ್ ಸಮ ಬೇಕು ಅಂತ ನೀನು ಆಮೇಲೆ ಮತ್ತೆ ಹಿಂಗೆ ಕಟ್ ಮಾಡ್ಬೇಕಾಯ್ತದ ನೀವು ಹಿಂಗೆ. 16 ವರ್ಷ ಎಕ್ಸ್ಪೀರಿಯನ್ಸ್ ಏನ್ ಸುಮ್ನೆನಾ ಕೊಡಿಲ್ಲ ನಾನು ಸ್ವಲ್ಪ ಬಗ್ಸ್ತಾವ ಜಾಗ ಮಾಡೋಣ. ಹೊಡಿರಿ ಈಗ ಮೆಟ್ಟಿ ಮೆಟ್ಬೇಕು. ಮೆಟ್ಟಿ ಈಗ ಅದ ಈಗ ಟೆಕ್ನಿಕ್ ಗೊತ್ತಾತ. ಇನ್ನು ಮೇಕ್ ಹಾಕ್ಯಬೇಕು. ಕೈ ಮಿಸ್ ಆದ್ರವು ಆರೆ ಹೋಯ್ತಾವ ಬೆಳ್ಳು ಕಟಾರ್ ಹಿಂಗ್ ಬಗ್ಸಿದ್ರೆ ಈಜೆ ಕಟ್ಟಾಗ್ಬಿಡ್ತಾವ. ತಾಯಿದ ಹಿಡ್ಕೊ, ನಾನೊಂದು ಹೇಳಿ ನೋಡ್ತೀನಿ. ಅವ ಅಷ್ಟೇ ಕೆಲಸ ಅದು. ಬೆಳಗ್ಗೆಲ್ಲಾರು ಬಂದ್ರೆ ಸೊಪ್ಪು ಹಾಕ್ಸಿ ಗೊತ್ತಾಗ್ಬಿಡೋದಾಗ. ಅಲ್ಲ ಇನ್ನೊಂದೆರಡು ಸತಿ ಅಲ್ಲ ಸತಿ ಬರ್ತೀವಿ ಮಾಡೋದೇ ಕನ್ಫರ್ಮ್ ಆದ್ರೆ. ಈಗ ನೀನ್ ಮೊಟ್ಟೆ ತರೋ ಒಂದ್ಸತಿ ಬರ್ತೀವ, ಆಗ ಐಡಿಯಾ ಬರುತ್ತಾ? ಹಾ, ಆಗೊಂದ್ಸತಿ ಬರ್ತೀವ, ಸೊಪ್ಪು ಹಾಕುವಾಗ ಬರ್ತೀವ. ಹಾ, ಆ ಟೈಮಲ್ಲೆಲ್ಲ ಬಂದಾಗ ನೋಡ್ಕೊಳ್ಳೋದು. ವಿಸಿಟ್ ಮಾಡ್ಬೇಕು, ಏಕ್ದು ಮಾಡಂಗಿಲ್ಲ. ನಿಮ್ಮ ಸರೌಂಡಿಂಗ್ ಒಂದು 5 ಕಿಲೋಮೀಟರ್ ಒಳಗೆ ಯಾರು ರೇಷ್ಮೆ ಬೆಳೆಯೋರನ್ನ ಪರಿಚಯ ಮಾಡ್ಕೊ ಹೋಗ್ತಾನೆ. ಅವರೇ ಒಂದು 3-4 ಜನ. ಹಂಗಾರ ತಪ್ಪಿಲ್ಲ. ಯಾಕೆಂದ್ರೆ ಜರ್ಕೋಗೋದೆಲ್ಲಾನು ಅವ್ರನ್ನ ತೋರಿಸ್ಕೊಬಿಟ್ರು ಒಂದ್ಸತಿ ನೋಡ್ಕೊಂಡ್ರೆ ಸಾಕ್ತಾನೆ. 2ನೇ ಸತಿ ನಾವೇ ಹಿಂಗ್ ಹಿಡ್ಕೋಬೇಕು ಅಂತ ಅಲ್ವಾ? ಹಂಗೆ ಹಿಡ್ಕೊಂಡ್ರೆ ಕಟ್ಟಂಗ ಆಯ್ತು ನೀಟಾಗಿ. ಆ ಕಡೆಗೆ ಬಗ್ಸ್ಬೇಕು, ಆ ಕಡೆಗೆ ಹಂಗೆ. ಇದು ಏನಿಲ್ಲ, ಇದು ಬ್ಲೇಡು, ಸಪೋರ್ಟ್ ಹಿಂಗ್ ನೂಕದನ್ನ. ಒಬ್ಬಿಡು ಸಣ್ಣ ಧಾನ್ಯ ಒಂದ್ಸಲ ಸೊಪ್ಪಲ್ಲಿ ಹಾಕ್ತಿರಲ್ವಾ ಇದಕ್ಕೆ? ನಾನು DAP ಮಗ. ಹಿಂಗಿಗೆ 4 ಅಡಿ 3 ಅಡಿ 3 ಅಡಿ ಹಿಂಗೆ 3 ಅಡಿ ಹಿಂಗೆ 5 ಅಡಿ ಇದು 4 ಅಡಿ. ಟ್ಯಾಕ್ಟರ್ ಆದ್ರೆ 8 ಅಡಿಯಾ 7 ಅಡಿ ಹಾಕಿ ಸಾಕು. ಒಂದ್ಸತಿ ಬಗ್ಸ್ಬೇಕು ಅಂತ ಆ ಕಡೆಗೆ. ಈ ಮಧ್ಯೆ ಕಳೆಗಡೆ ಹೆಂಗೆ ಕೇಳಂಗಿಲ್ಲ ಅಲ್ವ ನೋಡ? ಉತ್ತರ ಕಳೆನೇ ಬರಲ್ಲ ಅದು. ಅದ್ರ ಮೇಲೆ ಮುಚ್ಕತೆ ಇರುತ್ತಲ್ಲ. ಒಟ್ಟಿಗೆ 5ನೇಗ್ಲು ಹೊಡಿಬೋದಾ? ಪ್ರತಿ ಸಲನೂ ಏನಾಗಲ್ಲ. ರೋಡ್ರು ಟ್ಯಾಕ್ಟರ್ ಸಾಲ ರೋಡ್ ಹೊಡಿಬೋದು. ಅದು ಬೆಟ್ರ್. ಅದ್ರೊಳಗೆ ಅಪ್ಸೆಣ್ಬು ಎಲ್ಲ ಹಾಕಿಬಿಟ್ರೆ ಇನ್ನೂ ಗೊಬ್ಬರ ಆಗುತ್ತೆ. ಇಲ್ಲಿ ಸೊಪ್ಪು ಕುಯ್ಯಕ್ಕೂ ಜನ ಅಂದ್ರೆ ಆಳ್ ಸಿಗ್ತಾರೆ ಅಂತ ಹೇಳ್ತಿದ್ಯಲ್ಲ. ಆಳ್ ನಾವೇನು ಕರ್ಕೊಳ್ಳೋದೆಲ್ಲ ಅಂತ ಹೇಳ್ತಿಲ್ಲ. ಇವರೇ ಕುಯ್ದಾಕ್ತಾರೆ. ಒಂದು ಟೈಮಿಗೆ 15ವರೆಗೆ ಕುಯ್ದಾಕ್ಬಿಡ್ತೀರಾ? ಬೆಳಗ್ಗೆ ಮತ್ತೆ ಸಂಜೆ ನಾವ್ ಇದನ್ನ ಹಿಂಗೆ ಹಿಡ್ಕೋಬೇಕು ತಾನೆ. ಬೆಡ್ ಕೊಟ್ರೆ ಇಲ್ಲಿಗೆ ನೋವು ಸಿಗಾಗುತ್ತೆ. ಅಣ್ಣಗಾರ ಈ ಕಡ್ಡಿ ನಡೆದಾರ ಮಳೆಗಾಲದಲ್ಲಿ ನೆಟ್ ಬರೋಕಲ್ಲ. ಇಷ್ಟುದ್ದ ಕಡ್ಡಿ ತಗೋಬೇಕು ಮಗ, ಕೊಡೋಲ್ಲ. ಇಷ್ಟುದ್ದ ಕಡ್ಡಿ ತಗೋಬೇಕು. ಇಷ್ಟೇ ಕಡ್ಡಿ ಬರೋದಿವು. ಮಳೆಗಾಲದಲ್ಲ ರೇ ಒಣಗಲ್ಲ ಕಡ್ಡಿವು. ಗೊತ್ತಾಯ್ತು. ಇವೇನಿಲ್ಲ, ಹಿಂಗೆ ಸಿಗಿಸ್ಕೆ ಹೋಗೋದು ಅಷ್ಟೇ. ಹಿಂಗೆ ಇಷ್ಟೇ ಕೆಲಸ. ಮಾಮೂಲಿ ಮೇವಿನ ಕಡ್ಡಿ ನೆಡ್ತೀವಲ್ಲ, ಪಾಯ್ನರ್ ಮೇವಿನ ಕಡ್ಡಿ ಅದೇ ತರ ಹಿಂಗ್ ಸಿಗಿಸ್ಬಿಟ್ಟು ಇಷ್ಟುದ್ದ ಕಣ್ಣಲ್ಲಿ ಏನು ಮಾಡಗಂಟು ಉಕ್ಕಿ ಹೊಡಿಬಾರ್ದು. ಗೊತ್ತಾಯ್ತು. ಅಳ್ಳಾಡ್ಸ್ಬಾರ್ದು. ಚಿಗುರು ಅಷ್ಟು ಚಿಗುರು ಬರತ್ತಕ್ಕ. ಅಲ್ಲಿ ನೀರ್ನಾಗ ಬೇರೆ ಬಿಡ್ಕೊಳತ್ತೆ ಅಂತ. ಹಾಕಿರೋ ಕಿತ್ತೋಗಲ್ಲ ಅವು. ನೀ ಬ್ಯಾಡ ಅಂತಿಲ್ಲಿ ಕಟ್ ಮಾಡಾಕೋ ಮತ್ತೆ ಹೊಡಿಯುತ್ತೆ. ಚಿಗುರ್ತಾವ, ಬರಲ್ಲ ಬಿಡೋದು. JCPನೇ ಅಲ್ಲಾಡಕಲ್ಲ ಅವು. 14 ವರ್ಷದ ಬಡ್ಡೆ ಅವು. ಬಟ್ ಇದಕ್ಕೂ ರೋಗ ಬರುತ್ತಾ? ಕಡ್ಡಿ ಬೇಕಂದ್ರೆ ನೀವೇ ಕೊಡಿಸ್ತೀರಾ? ಅದಕ್ಕೆ ಒಂದು ಕಡ್ಡಿಗೆ ಹೆಂಗೆ ಎಷ್ಟು ದುಡ್ಡಿಲ್ಲ ಕಣ, ಫ್ರೀಯಾಗಿ ಕೊಡ್ತೀನಿ ಬಾ. ಅಲ್ಲ ಹಾಕಕ್ಕೆಲ್ಲ ಫ್ರೀ ಇರುತ್ತೆ ಬಾರೋ. ನೆಕ್ಸ್ಟ್ ಏನಾದ್ರು ಸೊಪ್ಪು ಡಿಮ್ಯಾಂಡ್ ಇದ್ದಂಗೆ ಮಾತ್ರ ಇಲ್ಲ, ಅವಾಗ್ಲೂ ಬೇಕಂದ್ರೆ ಫ್ರೀ ಇದ್ರೆ ಫ್ರೀ ಕೊಡ್ತಾರೆ. ಜೀವನ ಹತ್ರ ಹೋದ್ರೆ ಅವ್ನು ಯಾವ ತರ ಮಾಡೋನೆ ಅಂತ ಒಂದು ಐಡಿಯಾ ಬರುತ್ತೆ ಅಷ್ಟೇ ಕಣ್ಣ. ಕಿತ್ತಾಕ್ಲದ್ ಬೇಡ. ನೀನ್ ಒಂದ್ ಮನೆ ಕಟ್ಟುವಾಗ ನೀನ್ 10 ಮನೆ ನೋಡಿದ್ರು 2 ಕಡ್ಡಿ ತಗೊಂಡ ಸುಮ್ಮನೆ ನೀರೇ ತಗೊಂಡೋಗು. ಬೇರೆ ಕಡ್ಡಿ ಕೊಡ್ತೀನಿ, ಬಲ್ತಿರೋ ಕೊಡ್ತೀನಿ. ಜೀವನ ಹತ್ರನೂ ಹೋಗ್ಬೇಕು ವರ್ಷ, ಅಲ್ಲಿದೊಂದು ಐಡಿಯಾ ಬರುತ್ತೆ. 10 ದಿವಸ ಕಣ್ಣಲ್ಲಿರುತ್ತದೆ. ಹೌದಾ? ಅದಕ್ಕೆ ನಾನು ಕೇಳ್ತಿರೋದು, ಒಂದು 10 ಕಡ್ಡಿ ಕೊಡ್ರಿ ಸರ್. ನೋ ತಮ್ಮ ಕೆಲಸ ಬಿಟ್ಟು ಬಂದ್ರೆ ಆಯ್ತು. ನೀನು ನಾನು ಹೇಳಿರೋದು ನೀನು ಫಸ್ಟ್ ಸ್ಟಾರ್ಟ್ ಮಾಡಮ್ಮ. ಇದು ಮಾಡಕ್ಕೆ ಮಾಡೋಣ ಸಮಸ್ಯೆ. ಇದಕ್ಕೆ ಸಬ್ಸಿಡಿಗೆ ಏನು ಸಿಗಲ್ವಾ ನವಿ? ಸೊ ಇದು ನಿಮ್ದು ಯಾವ ಜಿಲ್ಲೆ ಬರುತ್ತೆ? ಹಾಸನ ಡಿಸ್ಟಿಕ್ ತಾಲೂಕು ಅರಸೀಕೆರೆ. ತಾಲೂಕ. ಕೊಡ್ತಾರೆ ಹೊಸಬ್ರು ಬೇಕಾದ್ರೆ. ಈಗ ನೀನು ತಗೊಳ್ಳಿಲ್ಲ ಒಟ್ಟು. ನನಗೆ ಗುಣಿಗೆ ಇದ್ದು ಒಂದು ಎಕರೆಗೆ 20,000 ಸಿಕ್ತು ಅಷ್ಟೇ. ಗುಳಿ ಮನೆಗೆ 3 ಲಕ್ಷ ಕೊಟ್ಟರು.
ಅದೇ ಈಗ ನಾ ಅರಸೀಕೆರೆ ತಾಲೂಕು ಅಂದ್ರೆ ಬಾಣವರ ಕಡೆ ಎಲ್ಲ ಸಖತ್ ಜನ ಬೆಳಿತಾರೆ ರೇಷ್ಮೆ. ನಿಮಗೆ ಬರುತ್ತೆ ಸಬ್ಸಿಡಿ. ಎಷ್ಟು ಹಣ ಸಬ್ಸಿಡಿ ಯಾವ ಥರ ಹೇಳ್ರಿ? ಈಗ ಮನೆ ಕಟ್ಟಕ್ಕೆ ಕೊಡ್ತಾನೆ. ಇದಕ್ಕೆ 8 ಲಕ್ಷ ಖರ್ಚಾಗಿದ್ರೆ ಅವರು 3 ಲಕ್ಷ ಅನುದಾನ ಕೊಡ್ತಾರೆ.